ಓಂ ಶಾಂತಿ. ಮುರಳಿ ದಿನಾಂಕ 28/6/2026. ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ. ರಿವೈಸ್ ಮುರಳಿ 30/11/2010. ತಂದೆಯು ತಿಳಿಸುತ್ತಾರೆ, ಪ್ರತಿಯೊಂದು ಗಂಟೆಗೆ ಮನಸ್ಸಿನ ವ್ಯಾಯಾಮ ಮಾಡಿ ಅದನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ. ಯಾವಾಗ ಬಾಬಾನೇ ಸಂಸಾರ ಆಗಿದ್ದಾರೆಂದಾಗ ಸಂಸ್ಕಾರವನ್ನು ಸಹ ತಂದೆಯ ಸಮಾನ ಮಾಡಿಕೊಳ್ಳಿ. ಇಂದು ಬಾಪ್ದಾದರವರು ಎಲ್ಲ ಮಕ್ಕಳನ್ನು ಒಂದು ದೇಶಿ ಯಾವುದು ವಾಸ್ತವಿಕ ದೇಶ ಆಗಿದೆ, ಒಂದು ದೇಶ ಎಷ್ಟು ಪ್ರಿಯವಾಗಿದೆ ಎಂದು ಗೊತ್ತಿದೆಯಲ್ಲವೇ. ಬಾಪ್ದಾದರವರು ಸಹ ಅದೇ ದೇಶದಿಂದ ಎಲ್ಲ ಮಕ್ಕಳನ್ನು ಮಿಲನ ಮಾಡಲು ಬಂದಿದ್ದಾರೆ. ಮಕ್ಕಳಿಗೆ ತಂದೆಯನ್ನು ಮಿಲನ ಮಾಡುವ ಖುಷಿ ಇದೆ ಮತ್ತು ತಂದೆಗೆ ಮಕ್ಕಳನ್ನು ಮಿಲನ ಮಾಡುವ ಖುಷಿ ಇದೆ. ಇಂದು ಬಾಪ್ದಾದರವರು ಎಲ್ಲ ಮಕ್ಕಳ ಸ್ವರೂಪಗಳನ್ನು, ವಿಶೇಷವಾಗಿ 5 ರೂಪಗಳನ್ನು ನೋಡುತ್ತಿದ್ದಾರೆ. ಅದರಿಂದ ಪಂಚಮುಖಿ ಎಂದು ಬ್ರಹ್ಮನಿಗೂ ಸಹ ಗಾಯನವಿದೆ. ಅಂದಾಗ ತಮ್ಮ 5 ರೂಪಗಳನ್ನು ತಿಳಿದುಕೊಂಡಿದ್ದೀರಲ್ಲವೇ. ಮೊದಲನೆಯದಾಗಿ ಎಲ್ಲರ ಜ್ಯೋತಿರ್ಬಿಂದು ಸ್ವರೂಪ ತಮ್ಮ ಎದುರಿನಲ್ಲಿ ಬಂದಿದೆಯೇ. ಎಷ್ಟು ಹೊಳೆಯುತ್ತಿರುವ ಪ್ರಿಯ ರೂಪವಾಗಿದೆ. ಎರಡನೆಯದಾಗಿ ದೇವತಾ ರೂಪ, ಆ ರೂಪವೂ ಸಹ ಎಷ್ಟು ಪ್ರಿಯ ಮತ್ತು ನ್ಯಾರ ಆಗಿದೆ. ಮೂರನೆಯ ರೂಪ ಮಧ್ಯದಲ್ಲಿ ಪೂಜ್ಯನೀಯ ರೂಪವಾಗಿದೆ. ನಾಲ್ಕನೆಯ ರೂಪ ಬ್ರಾಹ್ಮಣ ರೂಪ ಸಂಗಮವಾಸಿ ಆಗಿದೆ, ಅದೂ ಸಹ ಎಷ್ಟು ಮಹಾನ್ ಆಗಿದೆ. ಮತ್ತು 5ನೆಯದಾಗಿ ಫರಿಷ್ಠಾ ರೂಪ. ಈ 5 ರೂಪಗಳು ಎಷ್ಟು ಪ್ರಿಯವಾಗಿವೆ. ಬಾಪ್ದಾದರವರು ಈ ದಿನ ಮಕ್ಕಳಿಗೆ ಮನಸ್ಸಿನ ವ್ಯಾಯಾಮ ಕಲಿಸುತ್ತಾರೆ, ಏಕೆಂದರೆ ಮನಸ್ಸು ಕೆಲವೊಮ್ಮೆ ತನ್ನ ಕಡೆ ಎಳೆಯುತ್ತದೆ. ಈ ದಿನ ಬಾಪ್ದಾದರವರು ಮನಸ್ಸನ್ನು ಏಕರಸವನ್ನಾಗಿ ಮಾಡಿಕೊಳ್ಳುವ ವ್ಯಾಯಾಮ ಕಲಿಸುತ್ತಿದ್ದಾರೆ. ಇಡೀ ದಿನದಲ್ಲಿ ಈ 5 ರೂಪಗಳ ವ್ಯಾಯಾಮ ಮಾಡಿ ಮತ್ತು ಅನುಭವ ಮಾಡಿ. ಯಾವ ರೂಪವನ್ನು ಯೋಚನೆ ಮಾಡುತ್ತೀರೆಂದರೆ ಅದನ್ನು ಮನಸ್ಸಿನಲ್ಲಿ ಅನುಭವ ಮಾಡಿ. ಹೇಗೆ ಜ್ಯೋತಿರ್ಬಿಂದು ಎಂದು ಹೇಳುವುದರಿಂದಲೇ ಆ ಹೊಳೆಯುತ್ತಿರುವ ರೂಪ ಎದುರಿನಲ್ಲಿ ಬಂದು ಬಿಡುತ್ತದೆ. ಈ ರೀತಿ 5 ರೂಪಗಳನ್ನು ಎದುರಿನಲ್ಲಿ ತೆಗೆದುಕೊಂಡು ಬನ್ನಿ ಮತ್ತು ಆ ರೂಪವನ್ನು ಅನುಭವ ಮಾಡಿ. ಪ್ರತಿಯೊಂದು ಗಂಟೆಯಲ್ಲಿ 5 ಸೆಕೆಂಡ್ ಈ ಡ್ರಿಲ್ನಲ್ಲಿ ಉಪಯೋಗಿಸಿ. ಒಂದು ವೇಳೆ 5 ಸೆಕೆಂಡ್ ಇಲ್ಲವೆಂದರೆ 5 ನಿಮಿಷ ತೊಡಗಿಸಿ. ಪ್ರತಿಯೊಂದು ರೂಪ ಎದುರಿನಲ್ಲಿ ತೆಗೆದುಕೊಂಡು ಬನ್ನಿ, ಅನುಭವ ಮಾಡಿ. ಎಲ್ಲ ಕಡೆಯ ಪ್ರತಿಯೊಬ್ಬ ಮಕ್ಕಳಿಗೆ ಬಾಪ್ದಾದರವರ ಬಹಳ ಪ್ರೀತಿ ಮತ್ತು ಆಶೀರ್ವಾದಗಳು ಸ್ವೀಕಾರ ಆಗಲಿ. ಒಳ್ಳೆಯದು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತೃತ್ವ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಇಂದಿನ ವರದಾನ: ತ್ಯಾಗ ತಪಸ್ಸಿನ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಕಲ್ಯಾಣಕಾರಿ ಭವ. ತ್ಯಾಗ ತಪಸ್ಸಿನ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಕಲ್ಯಾಣಕಾರಿ ಭವ. ಹೇಗೆ ಸ್ಥೂಲ ಅಗ್ನಿಯು ದೂರದಿಂದಲೇ ತನ್ನ ಅನುಭವ ಮಾಡಿಸುತ್ತದೆಯೋ, ಹಾಗೆಯೇ ತಮ್ಮ ತಪಸ್ಸು ಹಾಗೂ ತ್ಯಾಗದ ಹೊಳಪು ದೂರದಿಂದಲೇ ಸರ್ವರನ್ನು ಆಕರ್ಷಿಸಲಿ. ಸೇವಾಧಾರಿ ಆಗುವುದರ ಜೊತೆಗೆ ತ್ಯಾಗಿ ತಪಸ್ವಿ ಮೂರ್ತಿಯಾದಾಗ ಸೇವೆಯ ಪ್ರತ್ಯಕ್ಷ ಫಲವು ಕಂಡುಬರುತ್ತದೆ. ತ್ಯಾಗಿ ಎಂದರೆ ಯಾವುದೇ ಹಳೆಯ ಸಂಕಲ್ಪ ಅಥವಾ ಸಂಸ್ಕಾರವು ಕಾಣಿಸದೇ ಇರುವುದು. ತಪಸ್ವಿ ಅರ್ಥಾತ್ ಬುದ್ಧಿಯ ಸ್ಮೃತಿ ಅಥವಾ ದೃಷ್ಟಿಯಿಂದ ಆತ್ಮಿಕ ಸ್ವರೂಪವಲ್ಲದೆ ಮತ್ತೇನೂ ಕಾಣಿಸದೇ ಇರುವುದು. ಸಂಕಲ್ಪವೇನು ಉತ್ಪನ್ನವಾಗುತ್ತದೆಯೋ ಅದರಲ್ಲಿ ಪ್ರತಿಯೊಂದು ಆತ್ಮನ ಕಲ್ಯಾಣವು
ಸಮಾವೇಶವಾಗಿದ್ದರೆ ಹೇಳಲಾಗುತ್ತದೆ ಸರ್ವರ ಕಲ್ಯಾಣಕಾರಿ. ಸ್ಲೋಗನ್: ದೇಹಭಾನದಿಂದ ದೂರವಾಗುವುದಕ್ಕಾಗಿ ಚಿತ್ರ ಅಂದರೆ ದೇಹವನ್ನು ನೋಡದೆ ಚೇತನ ಅಥವಾ ಸತ್ಯ ಸ್ವರೂಪ ಹಾಗೂ ಚರಿತ್ರೆಯನ್ನು ನೋಡಿರಿ. ದೇಹಭಾನದಿಂದ ದೂರವಾಗುವುದಕ್ಕಾಗಿ ಚಿತ್ರವನ್ನು ನೋಡದೆ ಚೇತನ ಹಾಗೂ ಚರಿತ್ರೆಯನ್ನು ನೋಡಿರಿ. ಅವ್ಯಕ್ತ ಸೂಚನೆಗಳು: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ. ಸಹನಶೀಲರಾಗಿರಿ. ನೀವೆಲ್ಲರೂ ಮಾಸ್ಟರ್ ವಿಶ್ವ ನಿರ್ಮಾತ ಆಗಿದ್ದೀರಿ. ಈ ಸ್ಮೃತಿಯಿಂದ ನಿರ್ಮಾಣತೆಯ ಗುಣ ಸಹಜವಾಗಿ ಬಂದುಬಿಡುತ್ತದೆ ಮತ್ತು ಎಲ್ಲಿ ನಿರ್ಮಾಣತೆಯ ಅರ್ಥಾತ್ ಸರಳತೆ ಸ್ವಾಭಾವಿಕ ರೂಪದಲ್ಲಿ ಇರುತ್ತಾರೆ ಅಲ್ಲಿ ಅನ್ಯ ಗುಣಗಳೂ ಸ್ವತಃವಾಗಿ ಬಂದುಬಿಡುತ್ತದೆ. ಸದಾ ಈ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತರಾಗಿ ನಂತರ ಪ್ರತಿ ಸಂಕಲ್ಪ ಅಥವಾ ಕರ್ಮ ಮಾಡಿರಿ. ನಂತರ ಏನೆಲ್ಲ ಚಿಕ್ಕ ಚಿಕ್ಕ ಮಾತುಗಳು ಎದುರಿಸಲು ಬರುತ್ತವೆ ಅವು ಈ ತರಹ ಅನುಭವವಾಗುತ್ತವೆ. ಹೇಗೆ ವೃದ್ಧರ ಮುಂದೆ ಚಿಕ್ಕ ಚಿಕ್ಕ ಮಕ್ಕಳು ಬಾಲ್ಯತನದ ಆಟವಾಡುತ್ತಾರೆ, ಅವರಿಗೆ ಅದರ ಯಾವುದೇ ಪ್ರಭಾವವಾಗುವುದಿಲ್ಲ. ಓಂ ಶಾಂತಿ.